ಹೆಲೋ ಡಿಯರ್ ಫ್ರೆಂಡ್ಸ್, ಡು ಯು ಲವ್ ಯುವರ್ ಸೆಲ್ಫ್? ನಿಮ್ಮನ್ನು ನೀವು ಪ್ರೀತಿಸ್ತೀರಾ? ಇವತ್ತಿನ ವಿಡಿಯೋ ನೋಡಾದ್ಮೇಲೆ ನಿಮ್ಮನ್ನು ನೀವು ಪ್ರೀತಿಸದೆ ಬೇರೆ ಯಾವುದೂ ಚಾಯ್ಸೇ ಉಳಿಯಲ್ಲ. ಆ್ಯಂಡ್ ಆಲ್ಸೋ ನಮ್ಮನ್ನು ನಾವು ಪ್ರೀತಿಸದೆ ಇದ್ದರೆ ಲೈಫ್ನಲ್ಲಿ ಎಂಥ ದೊಡ್ಡ ದೊಡ್ಡ ಅಪಾಯವನ್ನು ನಾವೇ ಅಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಈ ವಿಡಿಯೋ. ಆ್ಯಂಡ್ ಬಹಳಷ್ಟು ದಿವಸಗಳಿಂದ ನನಗೆ ಈ ಒಂದು ಟಾಪಿಕ್ ಬಗ್ಗೆ, ನಾವೇನು ಈಗ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರುವಂತಹ ಟಾಪಿಕ್ ಬಗ್ಗೆ ಕ್ವೆಶನ್ಸ್ ಬರ್ತಾ ಇತ್ತು. ಆ್ಯಂಡ್ ಕ್ಲಾಸಲ್ಲೂ ಕೂಡ ಅಷ್ಟೇ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಬಟ್ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ನಿಮ್ಮ ಎದುರಿಗೆ ಬರಬೇಕು ಅನಿಸ್ತು. ಸೊ ಈಗ ಏನಂತ ಅಂದರೆ, ಈ ಪರ್ಟಿಕ್ಯುಲರ್ ಟಾಪಿಕ್, ಇವತ್ತಿನ ಟಾಪಿಕ್ ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಇಂಪಾರ್ಟೆಂಟ್, ಪ್ರತಿ ಒಬ್ಬರು ತಿಳಿದುಕೊಳ್ಳೇಬೇಕಾದಂತಹ ಟಾಪಿಕ್ ಇದು. ಸೊ ಏನು ಅಂತ ಇಂಪಾರ್ಟೆಂಟ್ ಟಾಪಿಕ್ ಏನು, ಈ ವಿಷಯ ನಿಮಗೆ ಇವತ್ತು ತಿಳಿಯಿತು ಅಂತ ಅಂದರೆ ನೀವು ಸೇಫ್ ಆಗಿರ್ತೀರ. ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಕೂಡ, ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸ್, ಅಥವಾ ನೀವು ಯಾರೆಲ್ಲ ನಿಮ್ಮ ಲೈಫ್ನಲ್ಲಿ ತುಂಬ ಖುಷಿಯಾಗಿರಬೇಕು ಅಂತ ಬಯಸ್ತೀರ, ಅವರೆಲ್ಲರಿಗೂ ಕೂಡ ನೀವು ಗೈಡ್ ಮಾಡ್ಬೋದು ಅಂತ ಇಂಪಾರ್ಟೆಂಟ್ ಟಾಪಿಕ್ ನಾವೆಲ್ಲರೂ ಇವತ್ತು ತಿಳಿದುಕೊಳ್ತಾ ಇದ್ದೀವಿ. ಸೊ ಈ ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮಗೆ ಯಾರಾದರೂ ಹೊಡೆದಾಗ ನೋವಾಗತ್ತೆ, ಗೊತ್ತಾಗತ್ತೆ. ಆ್ಯಂಡ್ ನಾವು ಕೇಳ್ಬೋದು, ಯಾಕೆ ನಂಗೆ ಹೊಡೆದ್ರಿ ಅಂತ. ಅಥವಾ ಬೈದಾಗ ಯಾರಾದರೂ ನಮಗೆ ಕೆಟ್ಟದಾಗಿ ಬೈತಾ ಇದ್ದಾರೆ ಅಂತ ಅಂದರೆ ಕೇಳುತ್ತೆ, ನಮಗೆ ಗೊತ್ತಾಗುತ್ತೆ. ಸೊ ಯಾಕೆ ಈ ಥರ ಬೈತಾ ಇದ್ದೀರಾ ಅಂತ ಕೇಳ್ಬೋದು. ಸೊ ಈ ವರ್ಬಲಿ ಅಬ್ಯೂಸ್ ಇರಬಹುದು, ಅಥವಾ ನಮಗೆ ಹೊಡೆದಾಗ ನಾವು ಕ್ವೆಶನ್ ಮಾಡ್ಬೋದು. ಆದರೆ ಇವೆಲ್ಲಕ್ಕಿಂತ ಇನ್ನೊಂದು ಅಬ್ಯೂಸ್ ಇದೆ, ಸೈಕಲಾಜಿಕಲ್ ಅಬ್ಯೂಸ್. ಸೊ ಸೈಕಲಾಜಿಕಲಿ ಅಬ್ಯೂಸ್ ಅಥವಾ ಶೋಷಣೆ ಆಗ್ತಾ ಇದ್ದಾಗ ನಮಗೆ ಗೊತ್ತೇ ಆಗಲ್ಲ, ನಮಗೂ ಕೂಡ ಅಬ್ಯೂಸ್ ಆಗ್ತಾ ಇದೆ ಸೈಕಲಾಜಿಕಲಿ ಅಂತ. ಸೊ ಶೋಷಣೆಗೆ ಒಳಗಾಗ್ತಾ ಇರುವಂತಹ ವ್ಯಕ್ತಿ ಏನಿರ್ತಾರೆ, ಆ ವ್ಯಕ್ತಿ ಗೊತ್ತು ಕೂಡ ಆಗಲ್ಲ. ಸೊ ಹೀಗೆ ಮುಂದುವರ್ಕೊಂಡು ವ್ಯಕ್ತಿತ್ವ ಒಂದು ರೀತಿ ಪಜಲ್ ಆಗಿ ಉಳ್ಕೊಳ್ಳುತ್ತೆ, ಒಂದು ಬಲೆ ಒಳಗಡೆ ಅಥವಾ ಚಕ್ರವ್ಯೂಹದಲ್ಲಿ ಸಿಲುಕಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದರೆ ಸೆಲ್ಫ್ ಲವ್ ಇಲ್ಲದೆ ಇರೋದು. ಹಾಗಾದರೆ ಅಂತಹ ಡೇಂಜರಸ್ ಆದ ಸೈಕಲಾಜಿಕಲ್ ಅಬ್ಯೂಸ್ ಯಾವುದು? ಹೌದು, ನಾರ್ಸಿಸಿಸ್ಟ್ ಅಬ್ಯೂಸ್ ಬಗ್ಗೆ ನೀವು ಕೇಳಿರ್ತೀರ. ಇತ್ತೀಚಿನ ದಿನಗಳಲ್ಲಿ ನಾರ್ಸಿಸಿಸಮ್ ಬಗ್ಗೆ ಇರಬಹುದು, ನಾರ್ಸಿಸಿಸ್ಟ್ ಅಬ್ಯೂಸ್ ಬಗ್ಗೆ ಇರಬಹುದು, ಲವ್ ಬಾಂಬಿಂಗ್ ಬಗ್ಗೆ ಇರಬಹುದು, ಅಥವಾ ಮ್ಯಾನಿಪ್ಯುಲೇಷನ್ ಬಗ್ಗೆ ಇರಬಹುದು, ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ವಿಚ್ ಇಸ್ ಅ ಗ್ರೇಟ್ ಸೈನ್. ಸೊ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ? ಬಿಕಾಸ್ ಇಟ್ ಕ್ಯಾನ್ ಬಿ ಡೇಂಜರಸ್. ಇದು ಕಂಪ್ಲೀಟ್ ಆಗಿ ಒಬ್ಬ ವ್ಯಕ್ತಿಯನ್ನ, ಆ ವ್ಯಕ್ತಿತ್ವವನ್ನು ತಿಂದು ಹಾಕುವಂತಹ ಡೇಂಜರಸ್ ಪೊಟೆನ್ಷಿಯಲ್ ತನ್ನಲ್ಲಿ ಉಳ್ಕೊಂಡಿರುತ್ತೆ. ಸೊ ತನ್ನಲ್ಲಿ ಇರುತ್ತೆ. ಸೊ ಏನಂತ ಅಂದರೆ, ಇದ್ರ ಬಗ್ಗೆ ನೀವು ಅವೇರ್ ಆಗ್ತಾ ಇದ್ದ ಹಾಗೆ, ಇದ್ರ ಬಗ್ಗೆ ಏನು ಇವೆಲ್ಲ ಅಂತ ತಿಳ್ಕೊಳ್ತಾ ಇದ್ದ ಹಾಗೆ, ಇಂತಹ ವ್ಯಕ್ತಿಗಳನ್ನು ಅಥವಾ ಈ ರೀತಿಯ ಪರಿಸ್ಥಿತಿಯನ್ನು ನೀವು ಅಟ್ರಾಕ್ಟ್ ಮಾಡೋದು ಸ್ಟಾಪ್ ಆಗುತ್ತೆ. ಬರೀ ನೀವಷ್ಟೇ ಅಲ್ಲ, ನಿಮ್ಮ ಸುತ್ತ ಇರುವ ವ್ಯಕ್ತಿಗಳು ಕೂಡ ಇದರಿಂದ ಬಚಾವ್ ಆಗ್ಲಿಕ್ಕೆ, ಸೇವ್ ಆಗ್ಲಿಕ್ಕೆ ನೀವೇ ಹೆಲ್ಪ್ ಮಾಡ್ತೀರಾ. ಹಾಗಾದ್ರೆ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಅಂತ ಅಂದ್ರೆ ಯಾರು? ನಾರ್ಸಿಸಿಸ್ಟ್ ಅಂತ ಅಂದ್ರೆ, ಈ ನಾರ್ಸಿಸಿಸಮ್ ಅನ್ನೋದು ಒಂದು ಪರ್ಸನಾಲಿಟಿ ಡಿಸಾರ್ಡರ್. ಸೊ ಈ ವ್ಯಕ್ತಿತ್ವ ದೋಷ ಹೇಗೆ ಬರುತ್ತೆ ಅವರಲ್ಲಿ ಅಂತ ಅಂದರೆ, ಮೇ ಬಿ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು, ಚಿಕ್ಕ ವಯಸ್ಸಿನಲ್ಲಿ ಅವರು ಅನುಭವಿಸಿದ ಟ್ರಾಮಾ ಇರ್ಬೋದು, ಅಥವಾ ಬೆಳೀತಾ ಬೆಳೀತಾ ತನ್ನನ್ನು ಯಾರು ಆಕ್ಸೆಪ್ಟ್ ಮಾಡದೇ ಇದ್ದಾಗ ಒಂದು ಮಾಸ್ಕ್ ಹಾಕೊಂಡು ಬದುಕುವಂತಹ ಪರಿಸ್ಥಿತಿ ಅವರ ಲೈಫ್ನಲ್ಲಿ ಬಂದಿರುತ್ತೆ. ಸೊ ಈ ಮಾಸ್ಕ್ ಹಾಕಿ ಬದುಕುವಂತಹ ಪರಿಸ್ಥಿತಿ ಇರ್ಬೋದು, ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು. ಇದರಿಂದ ಏನು ಮಾಡ್ತಾರೆ, ಆದಷ್ಟು ತನ್ನ ಲೈಫ್ನಲ್ಲಿ ತನ್ನ ಕಂಟ್ರೋಲ್ಗೆ ಒಳಗಾಗುವಂತಹ ವ್ಯಕ್ತಿಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅಥವಾ ಹುಡುಕ್ತಾ ಇರ್ತಾರೆ ಹೊರಗಿನ ಪ್ರಪಂಚದಲ್ಲಿ. ಉದ್ದೇಶ ಏನಾಗಿರುತ್ತೆ? ಅವರ ಪರ್ಸನಲ್ ರೀಸನ್ ಇರ್ಬೋದು, ಅಥವಾ ತಮ್ಮ ಲಾಭಕ್ಕೋಸ್ಕರ ಇರ್ಬೋದು, ಎನಿಥಿಂಗ್ ಬಟ್ ಕಂಟ್ರೋಲ್, ತನ್ನ ಕಂಟ್ರೋಲ್ಗೆ ಒಳಗಾಗುವಂತಹ ವ್ಯಕ್ತಿಗಳನ್ನು ಹುಡುಕ್ತಾ ಇರ್ತಾರೆ ನಾರ್ಸಿಸಿಸ್ಟ್. ಸೊ ಯಾವಾಗ ಅವರಿಗೆ ತನ್ನ ಕಂಟ್ರೋಲ್ಗೆ ಒಳಗಾಗುವಂತಹ ವ್ಯಕ್ತಿಗಳು ಸಿಗ್ತಾರೋ, ಆಗ ಅವರು ತಮ್ಮ ಅಬ್ಯೂಸ್ ಪ್ಯಾಟರ್ನ್ ಏನಿದೆ ಅದನ್ನು ಅವ್ರ ಮೇಲೆ ಅಪ್ಲೈ ಮಾಡ್ತಾ ಹೋಗ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ. ಈ ನಾರ್ಸಿಸಿಸ್ಟ್ ಅಬ್ಯೂಸ್ ಅಂತ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿಗೆ ತನ್ನನ್ನು ತಾನು ಹೆಂಗೆ ಪ್ರೀತಿಸಿಕೊಳ್ಳೋದು ಅಂತಾನೆ ಗೊತ್ತಿಲ್ಲ.
ಓಕೆನಾ. ಸೊ ಅವರಿಗೆ ತನ್ನ ಬಗ್ಗೆ ಬಹಳಷ್ಟು ಇನ್ಸೆಕ್ಯೂರಿಟಿ ಇದೆ, ಬೇಜಾರಿದೆ, ಕಾನ್ಫಿಡೆನ್ಸ್ ಇಲ್ಲ. ಯಾರಾದರೂ ಹೊಗಳ್ಳಿ, ಯಾರಾದರೂ ನನ್ನನ್ನು ವ್ಯಾಲಿಡೇಷನ್ ಕೊಡಲಿ ನನಗೆ, ಅಥವಾ ಪ್ರೀತಿಸ್ಲಿ ಅಂತ ಕಾಯ್ತಾ ಇರ್ತಾರೆ. ಮೋರ್ ಇಂಪಾರ್ಟೆಂಟ್ಲಿ ನಮ್ಮೆಲ್ಲರಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ. ನಾವೆಲ್ಲರೂ ಏನು ಮಾಡ್ತೀವಿ, ನಾವು ಈ ರೊಮ್ಯಾಂಟಿಕ್ ಮೂವೀಸ್ ನಾವು ಜಾಸ್ತಿ ನೋಡ್ತಾ ಇದ್ದಾಗ ನಮ್ಮಲ್ಲಿ ಒಂದು ಕಾಮನ್ ಆದ ಒಂದು ಭಾವನೆ ಏನಿರುತ್ತೆ ಅಂತ ಅಂದರೆ, ನೀವು ಹೀರೋ ಅಥವಾ ಹೀರೋಯಿನ್ ಸ್ಟೋರಿ ನೋಡಿರ್ತೀರ ಮೂವೀಸಲ್ಲಿ. ಹೇಗಿರುತ್ತೆ, ಹೀರೋ ಅಥವಾ ಹೀರೋಯಿನ್ ತುಂಬ ಕಷ್ಟದಲ್ಲಿರ್ತಾರೆ, ತುಂಬ ಬೇಜಾರಲ್ಲಿರ್ತಾರೆ. ಒನ್ ಫೈನ್ ಡೇ ಒಬ್ಬ ವ್ಯಕ್ತಿ ಬರ್ತಾರೆ, ಅಥವಾ ಹೀರೋ ಅಥವಾ ಹೀರೋಯಿನ್ ಸಡನ್ ಆಗಿ ಅವರ ಲೈಫ್ಗೆ ಎಂಟ್ರಿ ಆಗ್ತಾರೆ. ಆ ವ್ಯಕ್ತಿಯ ಎಂಟ್ರಿ ಆದ ಮೇಲೆ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಮೂವಿಯಲ್ಲಿ. ಬಟ್ ಎಕ್ಸಾಕ್ಟ್ಲಿ ಇದನ್ನು ನಾವು ನಮ್ಮ ರಿಯಲ್ ಲೈಫ್ಗೆ ಅಪ್ಲೈ ಮಾಡ್ತಾ ಇದ್ದಾಗ ಎರರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೊ ನಾವು ಎಷ್ಟೇ ಕಷ್ಟದಲ್ಲಿರಲಿ, ಅಥವಾ ನಮಗೆ ಯಾರು ಪ್ರೀತಿಸ್ತಾ ಇಲ್ಲ ಅನ್ನೋ ಭಾವನೆ ಅಸಂಪ್ಷನಲ್ಲಿ ನಾವು ಬದುಕ್ತಾ ಇರ್ತೀವಿ, ಅಥವಾ ಐ ಆಮ್ ನಾಟ್ ಗುಡ್ ಇನಫ್, ಎಲ್ಲೊಂದು ಕಡೆ ನಾನು ಪರಿಪೂರ್ಣ ಅಲ್ಲ, ಯಾವುದೋ ಒಂದು ರಿಲೇಷನ್ಶಿಪ್ಪಿಂದ ಅಥವಾ ಯಾವುದೋ ಒಂದು ವ್ಯಕ್ತಿ ನನಗೆ ಪರಿಪೂರ್ಣ ಫೀಲ್ ಮಾಡಿಸ್ತಾರೆ, ಆ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದ್ಬಿಡ್ತಾರೆ, ಸೊ ದ್ಯಾಟ್ ನಮ್ಮ ಲೈಫ್ ಅಮೇಝಿಂಗ್ ಆಗಿ ಚೇಂಜ್ ಆಗುತ್ತೆ, ರಾತ್ರಿ ಚೇಂಜ್ ಆಗುತ್ತೆ ಆ ಒಂದು ವ್ಯಕ್ತಿಯಿಂದ ಅಂತ ನಾವು ಔಟರ್ ವರ್ಲ್ಡಲ್ಲಿ ಹುಡುಕ್ತಾ ಹೋಗ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇದಾಗೋದು ರಿಲೇಷನ್ಶಿಪ್ಪಲ್ಲಿ. ಸೊ ಏನು ಮಾಡಿರ್ತೀವಿ ಅಂತ ಅಂದರೆ, ಒಬ್ಬ ವ್ಯಕ್ತಿ, ಹೊರಗಡೆ ಇರುವಂತಹ ವ್ಯಕ್ತಿ ನಮ್ಮ ಲೈಫ್ಗೆ ಬಂದ ತಕ್ಷಣ ನಮ್ಮ ಲೈಫ್ ಕಂಪ್ಲೀಟ್ಲಿ ಫಾರ್ ಎವರ್ ಚೇಂಜ್ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಅಥವಾ ಒಂದು ಅಸಂಪ್ಷನಲ್ಲಿ ನಾವು ಜೀವಿಸ್ತಾ ಇರ್ತೀವಿ. ಹೊರಗಡೆ ಇರುವಂತಹ ವ್ಯಕ್ತಿಗೆ ನಾವೇನು ಮಾಡ್ತೀವಿ, ನಮ್ಮ ಖುಷಿಯ, ನಮ್ಮ ಕಂಫರ್ಟ್ನ ಸೋರ್ಸ್ ಆಗಿ ನೋಡ್ತಾ ಇರ್ತೀವಿ, ಅಥವಾ ನಮ್ಮ ಖುಷಿ ಪಡಿಸೋವಂಥ ಸೋರ್ಸ್ ಆಗಿ ನೋಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆಯ ಪಾರ್ಟ್ನರ್ ಆದಮೇಲೆ ನಾವು ವರ್ದಿ, ಸೊ ಇಲ್ಲ ಅಂತ ಅಂದರೆ ವರ್ತ್ಲೆಸ್ ಅನ್ನೋ ರೀತಿ ಫೀಲಿಂಗಲ್ಲಿ ಇರ್ತೀವಿ. ಒಬ್ಬ ವ್ಯಕ್ತಿಗೆ ಸೆಲ್ಫ್ ಲವ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ, ಅವರ ಜೀವಮಾನದಲ್ಲಿ ಅವರು ಇಂಪಾರ್ಟೆನ್ಸೇ ನೋಡಿಲ್ಲ ಅಂತ ತಿಳ್ಕೊಳ್ಳಿ. ಇನ್ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಇದೆ. ಆ ವ್ಯಕ್ತಿ ಜೀವನದಲ್ಲಿ ಸಡನ್ ಆಗಿ ಒಬ್ಬರು ವ್ಯಕ್ತಿ ಬರ್ತಾರೆ, ಬಂದು ಇಷ್ಟು ದಿವಸ ಅವರು ನೋಡದೇ ಇರುವಂಥ, ಫೀಲ್ ಮಾಡದೇ ಇರುವಂತಹ ಪ್ರೀತಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಟೆನ್ಷನ್ ಇರಬಹುದು, ಕೇರ್ ಇರಬಹುದು, ಟೈಮ್ ಇರಬಹುದು, ಅಥವಾ ಹೊಗಳಿಕೆ ಇರಬಹುದು, ಲವ್ ಬಾಂಬಿಂಗ್ ಅಂತಾರಲ್ಲ, ಸೊ ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಕೂಡ ಕೊಡ್ತಾ 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 ಆ ವ್ಯಕ್ತಿಗೆ ಏನು ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರೆ ಇಷ್ಟು ದಿವಸ ಹಾಗಾದರೆ ಈ ವ್ಯಕ್ತಿ ಎಲ್ಲಿದ್ರು. ಸೊ ಈಗ ಸೆಲ್ಫ್ ಲವ್ ಗೊತ್ತೇ ಇಲ್ಲದೆ ಇರೋ ವ್ಯಕ್ತಿಗೆ ಕಂಪ್ಲೀಟ್ ಆಗಿ ಸಡನ್ ಆಗಿ ಬಂದಂತಹ ವ್ಯಕ್ತಿ ಪ್ರೀತಿ, ಕಾಳಜಿ, ಟೈಮ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಏನು ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹುಟ್ಟಿದಾಗಿಂದ ಜೊತೆಗೆ ಇರುವಂತಹ ಅಪ್ಪ ಅಮ್ಮನ್ನು ಡೌಟ್ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೇಗೆ, ಅರೆ ನನ್ನ ಜೊತೆಗಿದ್ದ ಅಪ್ಪ ಅಮ್ಮನೇ ನಂಗೆ ಇಷ್ಟು ಕೇರ್ ಮಾಡಿಲ್ಲ, ಇಷ್ಟು ಟೈಮ್ ಕೊಟ್ಟಿಲ್ಲ, ಯಾರು ನನಗೆ ಚೆನ್ನಾಗಿದೆಯಾ ಅಥವಾ ನೀನಿಷ್ಟು ಸ್ಪೆಷಲ್ ಅಂತ ಹೇಳೇ ಇಲ್ಲ. ಆದರೆ ಎಲ್ಲಿಂದೋ ಬಂದಂತಹ ವ್ಯಕ್ತಿ, ನೆನ್ನೆ ಮೊನ್ನೆ ಪರಿಚಯ ಆದ ವ್ಯಕ್ತಿಗೆ ನಾನು ಇಷ್ಟು ಚೆನ್ನಾಗಿ ಗೊತ್ತಿದೆ. ಸೊ ಏನಾಗ್ತಾ ಹೋಗುತ್ತೆ ಅಂತ ಅಂದರೆ, ಹುಟ್ಟಿದಾಗಿಂದ ಇಲ್ಲಿ ತನಕ ಜೊತೆಗಿರೋ ಅಪ್ಪ ಅಮ್ಮ ಇರಲಿ, ಅಥವಾ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇರಲಿ, ಅವರೆಲ್ಲರೂ ಒಂದು ರೀತಿ ಸೈಡ್ ಲೈನಿಗೆ ಹೋಗ್ತಾ ಹೋಗ್ತಾರೆ. ಈ ವ್ಯಕ್ತಿಯೇ ನಿಮ್ಮ ಸೆಂಟರ್ ಆಫ್ ಯೂನಿವರ್ಸ್ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ಏನು ಗೊತ್ತೇ ಇಲ್ಲ ನಿಮಗೆ, ಅಟೆನ್ಷನ್, ಲವ್ ಏನಂತಾನೆ ಗೊತ್ತೇ ಇಲ್ಲ. ಸೊ ಕಂಪ್ಲೀಟ್ ಆಗಿ ಆ ವ್ಯಕ್ತಿಯನ್ನು ಒಂದು ರೀತಿ ಬ್ಲೈಂಡ್ ಆಗಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ, ಸೆಲ್ಫ್ ಲವ್ ಗೊತ್ತಿಲ್ಲ, ಸಡನ್ ಆಗಿ ಎಲ್ಲಿಂದ ಬಂದವರು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಅಂದರೆ ಕಂಪ್ಲೀಟ್ ಆಗಿ ಮ್ಯಾಗ್ನೆಟೈಸ್ ಆಗ್ತಾ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಮ್ಯಾನಿಪುಲೇಷನ್ ಈಸಿ ಆಗ್ತಾ ಹೋಗುತ್ತೆ. ಸೊ ನಾರ್ಸಿಸಿಸ್ಟ್ ಪೀಪಲ್ ಏನಿರ್ತಾರೆ, ದೇ ಲವ್ ಟು ಕಂಟ್ರೋಲ್. ಒಂದು ಸಲ ನಿಮ್ಮ ನಂಬಿಕೆ ಅರ್ನ್ ಮಾಡಿ ಆದ ಮೇಲೆ 3 ಸ್ಟೇಜಸ್ ಆಫ್ ನಾರ್ಸಿಸಿಸ್ಟ್ ಅಬ್ಯೂಸ್ ನಡೀತಾ ಹೋಗುತ್ತೆ. ಫಸ್ಟ್ ಏನು ಅಂತ ಅಂದರೆ, ಹವೆವರ್ ಈಗ ನೀವು ಆ ವ್ಯಕ್ತಿಯನ್ನು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಷ್ಟು ಅಂತ ಅಂದರೆ, ನಿಮ್ಮ ಊಟ, ತಿಂಡಿ, ನಿದ್ದೆ ಎಲ್ಲ ಕಾಂಪ್ರಮೈಸ್ ಮಾಡಿ ಆ ವ್ಯಕ್ತಿಗೆ ನೀವು 100% ಅಟೆನ್ಷನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಫಸ್ಟ್ ಸ್ಟೇಜಲ್ಲಿ ಏನಂತ ಅಂದರೆ, ಸೊ ಆ ನಾರ್ಸಿಸಿಸ್ಟ್ ವ್ಯಕ್ತಿ ಏನಿರ್ತಾರೆ ಅವರ ನೆಗೆಟಿವ್ ಸೈಡನ್ನು ತೋರಿಸ್ಕೊಡಲ್ಲ,
ತುಂಬ ಅಂಡರ್ಸ್ಟ್ಯಾಂಡಿಂಗ್, ಸಿಕ್ಕಾಪಟ್ಟೆ ಟೈಮ್, ಸಿಕ್ಕಾಪಟ್ಟೆ ಕೇರ್ ಆ್ಯಂಡ್ ಲವ್ ಬಾಂಬಿಂಗ್ ಅಂತಾರಲ್ಲ, ಇದೇ ಸ್ಟೇಜಲ್ಲಿ ನಡೀತಾ ಹೋಗುತ್ತೆ. ಸೊ ಲವ್ ಬಾಂಬಿಂಗ್ ಅಂತ ಅಂದರೆ ಏನು? ಎಕ್ಸ್ಟ್ರೀಮ್ ಕೇರ್. ನೀವು ಊಟ ಮಾಡದಿದ್ರೆ ಭಾಳ ಟೆನ್ಷನ್ ಮಾಡ್ಕೊಳ್ಳೋದು, ಅಥವಾ ನೀವು ನಿದ್ದೆ ಮಾಡದೇ ಇದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳೋದು. ಆ್ಯಂಡ್ ಆಲ್ಸೋ ಬಹಳ ಕೇರ್ ಅಂತ ಅಂದರೆ ಮಳೆನೇ ಸುರಿಸ್ತಾ ಇರೋ ಹಂಗೆ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಏನು? ಗಿಫ್ಟ್ಸ್. ಆಯ್ತಾ? ಸೊ ಸುಮಾರಷ್ಟು ನೀವು ಬೇಕು ಅಂತ ನೀವು ಡಿಮ್ಯಾಂಡೇ ಮಾಡಿರಲ್ಲ, ಬಟ್ ಗಿಫ್ಟ್ ಮೇಲೆ ಕೊಟ್ಟು 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 ಲೈಕ್ ಅ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತಾ ಇರತ್ತೆ. ಲವ್ ಬಾಂಬ್ ಎಕ್ಸ್ಪ್ಲೋಡ್ ಆದಂಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಭ್ರಮೆಯನ್ನ ಸೃಷ್ಟಿಸ್ತಾ ಹೋಗ್ತಾರೆ, ಸುಳ್ಳಿನ ಅಥವಾ ಭ್ರಮಾಲೋಕವನ್ನ ಸೃಷ್ಟಿಸ್ತಾ ಹೋಗ್ತಾರೆ. ಫಸ್ಟ್ ಸ್ಟೇಜ್ ಇದು. ಸೊ ಈ ಫಸ್ಟ್ ಸ್ಟೇಜ್ ಆದಮೇಲೆ ಏನಂತ ಅಂದರೆ, ಈ ಫಸ್ಟ್ ಸ್ಟೇಜಲ್ಲೇ ನಿಮಗೆ ಆ ವ್ಯಕ್ತಿ ಮೇಲೆ ನಂಬಿಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂಬಿಕೆಯಿಂದ ನೀವು ನಿಮ್ಮ ಎಲ್ಲ ವೈಯಕ್ತಿಕ ವಿಷಯವನ್ನು, ಸೀಕ್ರೆಟ್ಸ್ನ ಎಲ್ಲ ಶೇರ್ ಮಾಡ್ತಾ ಹೋಗ್ತೀರಾ. ಬಿಕಾಸ್ ನಿಮಗೆ ಏನು ಬೇಕಾಗಿತ್ತು? ಕೇರ್ ಬೇಕಾಗಿತ್ತು, ಲವ್ ಬೇಕಾಗಿತ್ತು. ಆ್ಯಂಡ್ ಎದುರುಗಡೆ ಇರೋ ವ್ಯಕ್ತಿ ಫ್ಲಡ್, ಲೈಕ್ ಅ ಫ್ಲಡ್ ಗೇಟ್, ಕಂಪ್ಲೀಟಾಗಿ ನಿಮಗೆ ಮಳೆನೇ ಸುರಿಸ್ತಾ ಇದ್ದಾರೆ ಅಂತ ಅಂದರೆ ನೀವೇನು ಮಾಡ್ತೀರಾ? ಎಲ್ಲ ನಿಮ್ಮ ಸ್ಟ್ರೆಂತ್, ವೀಕ್ನೆಸ್, ನಿಮ್ಮ ಕನಸು, ಗೋಲ್ಸ್ ಎಲ್ಲ ಬಿಟ್ಕೊಡ್ತಾ ಇದ್ದೀರಾ. ಆ್ಯಂಡ್ ಎದುರುಗಡೆ ಇರುವಂತಹ ನಾರ್ಸಿಸಿಸ್ಟ್ ವ್ಯಕ್ತಿ ಕೇಳ್ತಾ ಇರ್ತಾರೆ, ನಿಮ್ಮನ್ನು ಸೂಕ್ಷ್ಮವಾಗಿ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಎರಡನೇ ಸ್ಟೆಪ್ ಏನಂತ ಅಂದರೆ, ಈಗ ಒಂದಷ್ಟು ಟೈಮ್ ಆಗಿರುತ್ತೆ, ಆವಾಗ ನೀವು ಅವರನ್ನು ಬಿಟ್ಟು ಹೋಗದೇ ಇರುವಂಥ ಸ್ಟೇಜ್, ಅಷ್ಟು ಅಡಿಕ್ಷನ್ ಆಗಿರುತ್ತೆ ನಿಮಗೆ. ಸೆಕೆಂಡ್ ಸ್ಟೇಜಲ್ಲಿ ಏನಂತ ಅಂದರೆ, ಸ್ವಲ್ಪ ಕಂಟ್ರೋಲ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಮೆಂಬರ್, ಎಲ್ಲೂ ಕೂಡ ಹಾರ್ಶ್ ಆಗಿ ಅಲ್ಲ, ಒಂದೇ ಸಲ ಅಲ್ಲ, ಚೂರು ಚೂರು. ಓಕೆನಾ? ಸೊ ಚಿಕ್ಕ ವಿಷಯಕ್ಕೆ ಸ್ಟಾರ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸಿಂದ ಇರ್ಬೋದು, ಈ ಕಲರ್ಗಿಂತ ಈ ಕಲರ್ ಚೆನ್ನಾಗುತ್ತೆ, ಚಿಕ್ಕ ವಿಷಯದಿಂದ ಸ್ಟಾರ್ಟ್ ಆಗುತ್ತೆ ಆ ಮ್ಯಾನಿಪ್ಯುಲೇಷನ್, ಆ ಕಂಟ್ರೋಲಿಂಗ್. ನೀವು ಪ್ರೀತಿಯಿಂದ ಅಂತ ಹೇಳಿ ನೀವು ಒಪ್ಕೊಳ್ತಾ ಇರ್ತೀರ. ಸೊ ಸರಿ ಅಂತ ನೀವು ಅದನ್ನು ಮಾಡ್ತಾ ಇರ್ತೀರ. ಅವ್ರು ಹೇಳಿರೋ ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ನೀವು ಫಾಲೋ ಮಾಡ್ತಾ ಇರ್ತೀರ. ಸರಿ, ಸ್ಲೋಲಿ ಹೋಗ್ತಾ 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 ನಿಮ್ಮ ವ್ಯಕ್ತಿತ್ವದ ಮೇಲೆ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ. ನೀವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ನೈಸ್ ಆಗಿ ತುಂಬ. ಈ ಸೆಕೆಂಡ್ ಸ್ಟೇಜಲ್ಲೂ ಕೂಡ ಅವರೆಲ್ಲೂ ಕೂಡ ತಮ್ಮ ನಿಜ ರೂಪವನ್ನು ತೋರಿಸ್ತಾ ಇರಲ್ಲ. ಸೊ ಸೈಲೆಂಟಾಗಿ ಒಂದು ಏನಂತಾರೆ, ಸಜೆಷನ್ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರ್ತಾರೆ. ಸೊ ಸರಿ, ಅದನ್ನು ನೀವು ಫಾಲೋ ಮಾಡ್ತಾ ಇರ್ತೀರ ಬ್ಲೈಂಡ್ ಆಗಿ. ಆಯಿತಾ? ಸೊ ಸರಿ, ನಿಮ್ಮನ್ನು ಸ್ಲೋಲಿ ತಮಗೆ ಇಷ್ಟದ ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತಾರೆ, ತುಂಬ ನೈಸ್ ಆಗಿ, ತುಂಬ ಜಾಗರೂಕತೆಯಿಂದ. ಅಲ್ಲೂ ಕೂಡ ನಿಮ್ಮ ಟ್ರಸ್ಟ್ ಎಲ್ಲೂ ಬ್ರೇಕ್ ಆಗಲ್ಲ. ಆ ಸೆಕೆಂಡ್ ಸ್ಟೇಜಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಹಂತ ಬರುತ್ತೆ, ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಏನು ಹೇಳಿದ್ರು ನೀವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಯನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವಿರುದ್ಧ ಹೋಗಿ ಆದರೂ ಆ ವ್ಯಕ್ತಿಯನ್ನು ನೀವು ಡಿಫೆಂಡ್ ಮಾಡ್ಕೊಳ್ತೀರಾ. ಬಿಕಾಸ್ ಆ ರೀತಿಯಲ್ಲಿ ಸ್ಲೋಲಿ ಲೈಕ್ ಅ ಸ್ಲೋ ಪಾಯ್ಸನ್ ಆ ಮ್ಯಾನಿಪ್ಯುಲೇಷನ್ ನಡೀತಾ ಇರುತ್ತೆ. ಥರ್ಡ್ ಸ್ಟೇಜ್ ಏನು ಅಂತ ಅಂದರೆ, ಈ ಟೈಮಲ್ಲಿ ಅವರು ತಮ್ಮ ನಿಜ ರೂಪವನ್ನು ತೋರಿಸ್ತಾರೆ. ಅವರಲ್ಲಿ ಇರುವಂತಹ ಮೋಸ ಇರಬಹುದು, ಸುಳ್ಳಿರಬಹುದು, ಅಥವಾ ಅವರ ವೀಕ್ನೆಸ್ ಇರಬಹುದು, ಎಲ್ಲವನ್ನ, ಸಿಟ್ಟಿರಬಹುದು, ಎಲ್ಲವನ್ನ ಈ ಥರ್ಡ್ ಸ್ಟೇಜಲ್ಲಿ ತೋರಿಸ್ತಾ ಹೋಗ್ತಾರೆ. ಆದರೆ ಈ ಥರ್ಡ್ ಸ್ಟೇಜ್ ಏನಿರುತ್ತೆ, ಲೇಟ್ ಆಗೋಗಿರುತ್ತೆ. ಸೊ ಏನಾಗುತ್ತೆ, ಎಷ್ಟೇ ಅಬ್ಯೂಸ್ ಮಾಡ್ತಾ ಇರಲಿ, ಫಿಸಿಕಲಿ ಅಬ್ಯೂಸ್ ಮಾಡ್ತಾ ಇರಲಿ, ಮೆಂಟಲಿ ಅಬ್ಯೂಸ್ ಮಾಡ್ತಾ ಇರಲಿ, ವರ್ಬಲಿ ಅಬ್ಯೂಸ್ ಮಾಡ್ತಾ ಇರಲಿ, ನೀವು ಪ್ರೊಟೆಸ್ಟ್ ಮಾಡುವಂತಹ ಸ್ಟೇಜಲ್ಲೇ ಇರಲ್ಲ. ಆ್ಯಂಡ್ ಯಾವ ಸ್ಟೇಜ್ಗೆ ಹೊರಟೋಗಿರ್ತೀರ ಅಂತ ಅಂದರೆ, ಆ ವ್ಯಕ್ತಿ ಏನೇ ಮಾಡಿದರೂ ಅವರು ನಿಮ್ಮ ಕಣ್ಣಿಗೆ ದೇವ್ರ ಥರ ಕಾಣ್ತಾ ಇರ್ತಾರೆ. ಅವರನ್ನು ನೀವು ಅಷ್ಟು ವರ್ಷಿಪ್ ಮಾಡ್ತಾ ಆ ವ್ಯಕ್ತಿ, ಆ ಪಾರ್ಟ್ನರ್ ಏನಿರ್ತಾರೆ, ಅವರೇ ಎಲ್ಲ, ಅವರೇ ಸರ್ವಸ್ವ ಅನ್ನೋ ರೀತಿ ನೀವು ಬಿಹೇವ್ ಮಾಡ್ತಾ ಇರ್ತೀರ. ಆ್ಯಂಡ್ ಈ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂತ ಅಂದರೆ, ಬ್ಲೇಮ್ ಎಲ್ಲವೂ ಕೂಡ ನಿಮ್ಮ ತಲೆ ಮೇಲೆ ಹಾಕ್ತಾ ಇದ್ರು ನೀವು ಏನೂ ಮಾತಾಡ್ತಾ ಇರಲ್ಲ. ಬಿಕಾಸ್ ನಿಮ್ಮ ಮನಸ್ಸು ಹೇಳ್ತಾ ಇದ್ರೂ ಕೂಡ ಅದನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿರಲ್ಲ. ಆ ಲೆವೆಲಲ್ಲಿ ಮ್ಯಾನಿಪ್ಯುಲೇಷನ್ ಆಗ್ತಾ ಇರುತ್ತೆ. ಆ ಥರ್ಡ್ ಸ್ಟೇಜಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಈಗ ತುಂಬ ಅಪಾಯಕಾರಿ ಸನ್ನಿವೇಶ ಇದೆ ಅಂತ ಅಂದರೆ, ನಾರ್ಸಿಸಿಸ್ಟ್ ಏನು ಮಾಡ್ತಾರೆ ಅಂತ ಅಂದರೆ, ತನ್ನ ಕುತ್ತಿಗೆಗೆ ಬಂತು ಅಂತ ಅಂದರೆ ನಿಮ್ಮ ಮೇಲೆ ಎಲ್ಲ ಬ್ಲೇಮ್ ಹಾಕಿ ಓಡೋಗ್ಲಿಕ್ಕೂ ಕೂಡ ರೆಡಿ ಇರ್ತಾರೆ. ಓಕೆನಾ? ಹಾಗೆ ಹೋದ್ರೂ ಕೂಡ ನಿಮ್ಮ ಮೇಲೆ ಬ್ಲೇಮ್ ಹಾಕ್ತಾ ಇದ್ರು, ನೀವು ಏನೂ ಮಾಡದೇ ಇರುವಂತಹ ಪರಿಸ್ಥಿತಿ, ನಿಮ್ಮನ್ನು ನೀವು ಡಿಫೆಂಡ್
ಮಾಡ್ಕೊಳ್ಳಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಗೆ ತಲುಪುವಂತಾಗುತ್ತೆ. ಹಾಗಾದ್ರೆ ನಾರ್ಸಿಸಿಸ್ಟ್ ದಾಳಿಗೆ ಅಥವಾ ನಾರ್ಸಿಸಿಸ್ಟ್ನ ಅಬ್ಯೂಸ್ಗೆ ಈಸಿಯಾಗಿ ಯಾರು ಒಳಗಾಗ್ತಾರೆ? ಯಾವ ವ್ಯಕ್ತಿಗೆ ಸೆಲ್ಫ್ ಲವ್ ಇರಲ್ವೋ, ಯಾವ ವ್ಯಕ್ತಿ ತನ್ನನ್ನು ತಾನು ಪ್ರೀತಿಸಲ್ವೋ, ಕಾನ್ಸ್ಟೆಂಟ್ಲಿ ಹೊರಗಡೆ ವರ್ಡಲ್ಲಿ ಪ್ರೀತಿ ಬೇಕು, ಕಾಳಜಿ ಬೇಕು, ಅವ್ರು ನಂಗೆ ಕಾಳಜಿ ಮಾಡಲಿ, ಇವ್ರು ನನಗೆ ಪ್ರೀತಿ ಮಾಡಲಿ ಅನ್ನೋ ಹೊರಗಡೆ ವರ್ಡಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ ಅವರು ಈಸಿಯಾಗಿ ನಾರ್ಸಿಸಿಸ್ಟ್ ಬಲೆಯ ಒಳಗಡೆ ಬೀಳ್ತಾರೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಸೆಲ್ಫ್ ಲವ್ ಅನ್ನೋದು ಒಂದು ಕ್ಯಾಶುವಲ್ ಕಾನ್ಸೆಪ್ಟ್ ಅಲ್ಲ ಅಂತ. ಅದು ಎಷ್ಟು ಪವರ್ಫುಲ್ ಆ್ಯಂಡ್ ಆಲ್ಸೋ ಪ್ರತಿ ಒಬ್ಬರೂ ಕೂಡ ನಾವೆಲ್ಲರೂ ನಮ್ಮನ್ನು ಪ್ರೀತಿಸೋ ಅಗತ್ಯ ಎಷ್ಟಿದೆ ಅಂತ. ಸೊ ಹೆಂಗೆ ನಮ್ಮನ್ನ ನಾವು ಅಥವಾ ನಮ್ಮ ಸುತ್ತಮುತ್ತ ಇರೋರನ್ನ ಈ ನಾರ್ಸಿಸಿಸ್ಟ್ ಅಬ್ಯೂಸಿಂದ ಅಥವಾ ಈ ಸೈಕಲಾಜಿಕಲ್ ಅಬ್ಯೂಸಿಂದ ಬಚಾವ್ ಮಾಡೋದು, ಸೇವ್ ಮಾಡೋದು ಹೇಗೆ? ಇದನ್ನ 2 ಪಾರ್ಟಲ್ಲಿ ವಿಂಗಡಿಸ್ಬೋದು. ಫಸ್ಟ್ ಪಾರ್ಟ್ ಏನು ಅಂತ ಅಂದರೆ, ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ಜನ ನೀವು ಕೂಡ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅಥವಾ ಸೈಕಲಾಜಿಕಲ್ ಅಬ್ಯೂಸಿಂದ ಹೊರಗೆ ಬರ್ತಾ ಇದ್ರೆ ದಯವಿಟ್ಟು ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ಈ ಸ್ಟೆಪ್ಸ್ ಆದಮೇಲೆ ನಾನು ಕಾಮನ್ ಆಗಿ ಈಗ ನಿಮ್ಮ ಲೈಫ್ನಲ್ಲಿ ನೀವು ನಾರ್ಸಿಸಿಸ್ಟ್ ಪೀಪಲ್ ಅಟ್ರಾಕ್ಟ್ ಮಾಡಿರಿ ಬಿಡಿ, ಯಾರೂ ಇಲ್ಲ ಆ ಥರ ಇಲ್ಲ, ಬಟ್ ಇನ್ ಫ್ಯೂಚರ್ ಅಂಥ ವ್ಯಕ್ತಿಗಳನ್ನು ಅಟ್ರಾಕ್ಟ್ ಮಾಡಬಾರ್ದು ಅಂತ ಅಂದರೂ ಕೂಡ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟ್ ಏನಂತ ಅಂದರೆ, ಇದು ಈ ಟಿಪ್ಸ್ ಯಾರಿಗೆ ಅಂತ ಅಂದರೆ, ನೀವು ಕೂಡ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಆಗಿದ್ರೆ, ಅದರಿಂದ ಹೊರಗೆ ಬರ್ತಾ ಇದ್ರೆ, ಎನಿಥಿಂಗ್ ನೀವು ಬಹಳ ನೋವಲ್ಲಿದ್ದೀರಾ, ಆ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಇರ್ಬೋದು, ಆ ಸೈಕಲಾಜಿಕಲ್ ಅಬ್ಯೂಸ್ ನಿಮಗೂ ಆಗಿದೆ ಅಂತ ಅಂದರೆ, ಫಸ್ಟ್ ಸೈನ್ ಟ್ರಸ್ಟ್ ಯುವರ್ ಸೆಲ್ಫ್. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಲ್ಲ, ಸೊ ಆ ವ್ಯಕ್ತಿಯನ್ನ ಮೀಟ್ ಆದ ತಕ್ಷಣ ನಿಮ್ಮ ಇಂಟ್ಯೂಷನ್ ಏನು ಹೇಳಿತ್ತು ಆ ಇಂಟ್ಯೂಷನ್ ಕರೆಕ್ಟ್ ಆಗೇ ಇತ್ತು. ಸೊ ಎಲ್ಲೋ ಒಂದು ಕಡೆ ಇವತ್ತಿನಿಂದ ಏನಂತ ಅಂದರೆ, ನಿಮ್ಮ ಇಂಟ್ಯೂಷನನ್ನು ಟ್ರಸ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಈ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಯಾರಿಗಾಗಿರುತ್ತೆ ಅವರಲ್ಲಿ ಸೆಲ್ಫ್ ಡೌಟ್ ಸಿಕ್ಕಾಪಟ್ಟೆ ಇರುತ್ತೆ, ಅಥವಾ ಸೆಲ್ಫ್ ಕ್ರಿಟಿಸಿಸಮ್ ಸಿಕ್ಕಾಪಟ್ಟೆ ಇರುತ್ತೆ. ರಿಮೆಂಬರ್, ಇದರಲ್ಲಿ ನಿಮ್ಮ ತಪ್ಪಿಲ್ಲ. ಸೊ ಇಷ್ಟು ನೀವು ಕ್ರಿಟಿಸೈಸ್ ಮಾಡೋದು ಅಥವಾ ನಿಮಗೆ ನೀವು ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮುಗ್ಧತೆಯನ್ನು ಯೂಸ್ ಮಾಡಿರೋದಾಗಿದೆ, ಮಿಸ್ಯೂಸ್ ಮಾಡ್ಕೊಂಡಿರೋದಾಗಿದೆ. ಇಟ್ಸ್ ಓಕೆ, ಆಗಿದ್ದು ಆಯಿತು, ಮುಂದುವರೀರಿ. ಸೊ ನನಗೆ ಒಂದು ಫಿಲ್ಮ್ನ ಡೈಲಾಗ್ ನೆನಪಾಗ್ತಾ ಇದೆ, ಡೋಂಟ್ ಲೆಟ್ ಸ್ಟುಪಿಡ್ ಟ್ರಿಕ್ ಟು ರೂಯಿನ್ ಯುವರ್ ಲೈಫ್. ಅಂದರೆ ಯಾವುದೋ ಒಂದು ಸಣ್ಣ ಮುಳ್ಳು ಕಾಲಿಗೆ ಚುಚ್ಚಿತು ಅಂತ ಅಂದರೆ ಅದರಿಂದ ಜೀವನನೇ ಹಾಳು ಮಾಡ್ಕೊಳ್ಬೇಕಾದಂಥ ಅಗತ್ಯ ಅಲ್ಲ. ಮುಳ್ಳು ಚುಚ್ಚಿತು, ಆ ಮುಳ್ಳನ್ನು ತೆಗೆದು ಬದಿಗಿಟ್ಟು ಸೊ ಮುಂದುವರಿತಾ ಹೋಗಿ ಅಷ್ಟೇ. ಫೋಕಸ್ ಆನ್ ಯುವರ್ ಗೋಲ್ ಆ್ಯಂಡ್ ಫೋಕಸ್ ಆನ್ ಯುವರ್ ಸೆಲ್ಫ್. ಈಗ ಸದ್ಯಕ್ಕೆ ನಿಮ್ಮ ಮೇಲೆ ಅಥವಾ ನಿಮಗೆ ನಿಮ್ಮ ಪ್ರೀತಿಯ ಅಗತ್ಯ ಇರುತ್ತೆ, ನಿಮ್ಮನ್ನು ನೀವು ನಂಬೋ ಅಂಥ ಅಗತ್ಯ ಇರುತ್ತೆ. ಸೊ ಇಲ್ಲ ಅಂತ ಅಂದರೆ, ಯಾಕೆಂದರೆ ಪರಿಸ್ಥಿತಿ ಹೇಗಿರುತ್ತೆ, ನಾರ್ಸಿಸಿಸ್ಟ್ ಅಬ್ಯೂಸಲ್ಲಿ ತುಂಬ ಸಿಂಪಲ್ ಆದ ಮಿಸ್ಟೇಕ್ ಮಾಡಿರ್ತೀರ ನೀವು. ಎಲ್ಲರ ಕಣ್ಣಿಗೆ ಓಕೆ ನಿನ್ನಿಂದನೇ ಮಿಸ್ಟೇಕ್ ಆಯಿತು ಅಂತ ಅಂತಿರ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾರ್ಸಿಸಿಸ್ಟ್ ಏನಿರ್ತಾರೆ ಅವರು ಕೂಡ ಎಲ್ಲ ಬ್ಲೇಮ್ ತೊಗೊಂಡು ನಿಮ್ಮ ತಲೆ ಮೇಲೆ ಹಾಕಿ ಹೋಗಿರ್ತಾರೆ. ಆಗ ಸೆಲ್ಫ್ ಡೌಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಅರೆ ತಪ್ಪು ನನ್ನಿಂದನೇ ಆಯ್ತಾ ಅಂತ. ನೋ. ಸೊ ಇದು ಜಸ್ಟ್ ಅ ಮ್ಯಾನಿಪ್ಯುಲೇಷನ್. ಆ ಮುಳ್ಳನ್ನು ನಿಮ್ಮ ಜೀವನವನ್ನೇ ಹಾಳು ಮಾಡಲಿಕ್ಕೆ ಬಿಡಬೇಡಿ, ತೆಗೆದು ಅದನ್ನು ಬದಿಗಿಡಿ, ಮುಂದುವರಿತಾ ಹೋಗಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಲವ್ ಯುವರ್ ಸೆಲ್ಫ್ ಆ್ಯಂಡ್ ಇಟ್ಸ್ ಓಕೆ. ಸೊ ಈ ಎಲ್ಲ ವಿಷಯವನ್ನು ನಿಮ್ಗೊಬ್ಬರಿಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಟೇಕ್ ಪ್ರೊಫೆಷ್ನಲ್ ಹೆಲ್ಪ್. ಓಕೆನಾ? ನಿಮ್ಗೆ ಟ್ರಸ್ಟ್ ವರ್ದಿ ಅನಿಸ್ತಾರೆ, ನಂಬಿಕೆಗೆ ಅರ್ಹ ವ್ಯಕ್ತಿ ಅನಿಸ್ತಾರೆ, ಅವ್ರ ಹತ್ರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಡಿಸ್ಕಸ್ ಮಾಡಿ. ಸೊ ಹೀಗಾಗಿತ್ತು, ನನಗೆ ಈ ಮೊಮೆಂಟಲ್ಲಿ ಈ ಥರ ಅನಿಸ್ತು, ಈ ಥರ ಆಯಿತು, ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ಒಳಗಡೆನೇ ಇಟ್ಕೊಳ್ಬೇಡಿ. ಇಲ್ಲ ಆಗ್ತಾ ಇಲ್ಲ ಅಂತಂದರೆ ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಅ ಹೀಲರ್ ಆರ್ ಅ ಥೆರಪಿಸ್ಟ್. ಸೊ ಅದರಿಂದ ಹೊರಗೆ ಬಂದ್ಬಿಡಿ, ಅಲ್ಲೇ ಇರುವಂಥ ಅಗತ್ಯ ಇಲ್ಲ. ಆ್ಯಂಡ್ ಬೋನಸ್ ಏನು ಅಂತ ಅಂದರೆ, ನಾರ್ಸಿಸಿಸ್ಟ್ ಅಬ್ಯೂಸ್ಗೆ ಒಳಗಾಗಿ ನೀವು ಹೀಲ್ ಆಗ್ತಾ ಇದ್ದರೆ ಅದರಲ್ಲಿರುವಂಥ ಪವರೇ ಬೇರೆ. ಒನ್ಸ್ ಯು ಸ್ಟಾರ್ಟ್ ಹೀಲಿಂಗ್, ನೀವು ಒಂದು ರೀತಿ ಬೇರೆಯ ಅಮೇಝಿಂಗ್ ಪರ್ಸನ್ ಆಗಿರ್ತೀರ. ಯಾಕೆ ಅಂತ ಅಂದರೆ ದೇರ್ ಇಸ್ ಅ ರೀಸನ್. ಇಷ್ಟು ದಿವಸ ಏನಾಗಿತ್ತು, ನೀವು ಬೇರೆಯವರ ಕೈಗೊಂಬೆ ಆಗಿದ್ರಿ, ಪಪೆಟ್ ಆಗಿದ್ರಿ. ಬೇಸಿಕಲಿ ನಾರ್ಸಿಸಿಸ್ಟ್ ಲವ್ ಪಪೆಟ್. ನಾರ್ಸಿಸಿಸ್ಟ್ ಪೀಪಲ್ಗೆ ಗೊಂಬೆಗಳಿರ್ತಾರಲ್ಲ, ಕೈಗೊಂಬೆ, ಅವ್ರಂದ್ರೆ ಇಷ್ಟ. ಸೊ ಅದಾಗಿದ್ರೆ ನೀವು ಇಷ್ಟು ದಿವಸ. ಈಗೇನು ಅದನ್ನೆಲ್ಲ ಹೊಡೆದು ಹೊರಗಡೆ ಬಂದು ನೀವು ನೀವಾಗಿದ್ದೀರ. ಅಥೆಂಟಿಸಿಟಿ ನಿಮ್ಮ ಸೂಪರ್ ಪವರ್ ಅಂತ ಅಂದರೆ ನಿಮ್ಮಲ್ಲಿ ಪವರ್ ಜಾಸ್ತಿ. ಬಟ್ ಪ್ರತಿ ಹಂತದಲ್ಲೂ ಅಷ್ಟೇ, ನಿಮ್ಮ ಬಾಡಿ ಇರಲಿ, ನಿಮ್ಮ ಮನಸ್ಸಿರಲಿ, ಹೀಲ್ ಆಗ್ತಾ ಇರೋ ಸಂದರ್ಭದಲ್ಲಿ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅಥವಾ ಯಾರ ಜೊತೆಗೆ ನಿಲ್ತಾರೋ ಇಲ್ಲೋ,
ನಿಮ್ಮ ಜೊತೆ ನೀವು ನಿಲ್ಲುವಂಥ ಅಗತ್ಯ ಇರುತ್ತೆ. ಸೊ ಬಿ ಜೆಂಟಲ್ ಆಯಿತಾ. ಇವತ್ತಿಂದ ಬಿ ಜೆಂಟಲ್, ನಿಮಗೇನು ಇಷ್ಟ ಆ ಕೆಲಸ ಮಾಡಿ, ಆದಷ್ಟು ಖುಷಿಯಾಗಿರಿ. ಸೊ ಇನ್ ಫ್ಯೂಚರ್ ನಾವು ಹೇಗೆ ನಮ್ಮ ಲೈಫ್ನಲ್ಲಿ ನಾರ್ಸಿಸಿಸ್ಟ್ ಪೀಪಲ್ನ ಅಟ್ರ್ಯಾಕ್ಟ್ ಮಾಡದೇ ಇರೋದು, ಅಥವಾ ನಾರ್ಸಿಸಿಸ್ಟ್ ಪೀಪಲ್ನಿಂದ ನಮ್ಮನ್ನು ನಾವು ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು. ನಾರ್ಸಿಸಿಸ್ಟ್ ಪೀಪಲ್ಗೆ ಅಥೆಂಟಿಸಿಟಿ ಅಂದರೆ ಇಷ್ಟ ಆಗಲ್ಲ. ಸೊ ನಾರ್ಸಿಸಿಸ್ಟ್ ಪೀಪಲ್ ಬೇಸಿಕಲಿ ಏನು, ಒಂದು ಮಾಸ್ಕ್ ಹಾಕೊಂಡು ಬದುಕ್ತಾ ಇರ್ತಾರೆ, ಹೌದಾ. ನೀವು ಅವ್ರ ಎದುರುಗಡೆ ಅಥೆಂಟಿಕ್ ಆಗಿದ್ದೀರಾ, ನೀವು ನೀವಾಗಿದ್ದೀರಾ ಅಂತ ಅಂದರೆ ನೋ, ನಿಮ್ಮ ಸುದ್ದಿಗೆ ಅವರು ಬರಲ್ಲ. ಸೊ ಈಸಿಲಿ ಮ್ಯಾನಿಪುಲೇಟ್ ಯಾರಾಗ್ತಾರೆ ಅವ್ರ ಮೇಲೆ ಫೋಕಸ್ ಮಾಡ್ತಾರೆ. ನಿಮ್ಮ ಕೆಲಸ ಏನು, ಬಿ ಅಥೆಂಟಿಕ್. ಬಿ ಅಥೆಂಟಿಕ್ ಅಂತ ಅಂದರೆ ಏನು, ನಮ್ಮೆಲ್ಲರಿಗೂ ಕೂಡ ನಮ್ಮದೇ ಆದಂಥ ಸ್ಟೈಲ್ ಇದೆ. ಮಾತಿರ್ಬೋದು, ನಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಅಥವಾ ನಮ್ಮ ಯೋಚನಾ ಲಹರಿ ಇರಬಹುದು, ವ್ಯಕ್ತಿತ್ವ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಡಿಫ್ರೆಂಟ್ ಅಲ್ವಾ, ಯುನಿಕ್ ಮತ್ತು ವಿಶೇಷ ಪ್ರತಿಯೊಬ್ಬರು ಕೂಡ ಅಷ್ಟೇ. ನಿಮ್ಮನ್ನು ನೀವು ಮ್ಯಾನಿಪುಲೇಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ದ್ಯಾಟ್ ನನ್ನ ಎದುರುಗಡೆ ಇರೋ ವ್ಯಕ್ತಿ ನನ್ನ ಪ್ರೀತಿಸ್ಲಿ, ಸೊ ಅವರು ಪ್ರೀತಿಸ್ತಾರೆ ಅಂತ ಅಂದರೆ ನಾನು ಏನೂ ಮಾಡಲಿಕ್ಕೆ ತಯಾರಿದ್ದೀನಿ, ನನ್ನದಲ್ಲದ ವ್ಯಕ್ತಿತ್ವವನ್ನು ಎಂಬ್ರೇಸ್ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋ ಥಾಟ್ ಪ್ರಾಸೆಸ್ ಬರ್ತಾ ಇದೆ ಅಂತಂದರೆ ಸ್ಟಾಪ್ ಇಟ್. ರಿಯಲ್ ಲವ್ ಯಾವತ್ತೂ ಕೂಡ ನಿಮ್ಮನ್ನು ಚೇಂಜ್ ಆಗುವಂತ ಬಯಸಲ್ಲ, ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಲ್ಲ. ನೀವು ಹೆಂಗಿದ್ದೀರಾ ಹಾಗೆ ನಿಮ್ಮನ್ನು ಆಕ್ಸೆಪ್ಟ್ ಮಾಡಿ. ಸ್ಟಾರ್ಟ್ ಸೇಯಿಂಗ್ ನೋ. ಹಾಗಂದ್ರೆ ಏನು, ನಿಮ್ಗೆ ಇಷ್ಟ ಇಲ್ಲದೆ ಇರುವಂಥ ವಿಷಯಕ್ಕೆ ಸ್ಟ್ರೇಟ್ ಆಗಿ ಕಮ್ಯುನಿಕೇಟ್ ಮಾಡೋದನ್ನು ಕಲೀರಿ. ಇಷ್ಟು ದಿವಸ ಏನಾಗ್ತಿತ್ತು, ಈಗ ಫಾರ್ ಎಕ್ಸಾಂಪಲ್ ನಾರ್ಸಿಸಿಸ್ಟ್ಗೆ ಕೂಡ ಅಷ್ಟೇ ನೋ ಅನ್ನೋ ಪೀಪಲ್ ಇಷ್ಟ ಆಗಲ್ಲ. ಬಿಕಾಸ್ ಯಾಕೆ, ನಾರ್ಸಿಸಿಸ್ಟ್ಗೆ ಬೇಕಾಗಿರುವಂಥದ್ದು ಪಪೆಟ್, ಸೂತ್ರದ ಗೊಂಬೆಗಳು, ಹೌದಾ. ಈಗ ನೀವು ನಿಮ್ಮ ಲೈಫ್ನಲ್ಲಿ ಯಾವುದೇ ವ್ಯಕ್ತಿಗಳನ್ನ ಮೀಟ್ ಆಗಿ ನಿಮ್ಮ ಮನಸ್ಸಿಗೆ ಒಪ್ತಾ ಇಲ್ಲ ಆ ಕೆಲಸ ಅಂತ ಅಂದರೆ ಸ್ಟ್ರೇಟ್ ಅವೇ ಯು ಕ್ಯಾನ್ ಕಮ್ಯುನಿಕೇಟ್ ನೋ. ಯಾಕೋ ಇದು ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ, ನಾನು ಇದನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ವೆನ್ ಯು ಕಮ್ಯುನಿಕೇಟ್, ನಿಮ್ಮ ಮನಸ್ಸಲ್ಲಿ ಏನಿದೆ, ಅಥೆಂಟಿಸಿಟಿ ಏನಿದೆ, ಅದನ್ನು ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದಾಗ ಒಂದು ಬೌಂಡ್ರಿ, ಹೆಲ್ದಿ ಬೌಂಡ್ರಿ ಕ್ರಿಯೇಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಆ ಬೌಂಡ್ರಿಯನ್ನು ಯಾರು ಕೂಡ ಕ್ರಾಸ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ನಿಮ್ಗೆ ಏನು ಇಷ್ಟ ಆಗ್ತಾ ಇದೆ ಅದನ್ನು ಕಮ್ಯುನಿಕೇಟ್ ಮಾಡಿ, ಏನು ಇಷ್ಟ ಆಗ್ತಾ ಇಲ್ಲ ಅದನ್ನು ಜಗಳ ಮಾಡೇ ಕಮ್ಯುನಿಕೇಟ್ ಮಾಡಬೇಕಂತೆಲ್ಲ, ಪೊಲೈಟ್ಲಿ ಯು ಕ್ಯಾನ್ ಕಮ್ಯುನಿಕೇಟ್. ನಿಮ್ಮ ಭಾವನೆಗಳಿಗೆ ವ್ಯಾಲಿಡೇಷನ್ ಕೊಡಿ, ಓಕೆನಾ. ನಿಮ್ಮ ಭಾವನೆಗಳನ್ನು ಇವತ್ತಿಂದ ವ್ಯಾಲ್ಯೂ ಮಾಡೋದನ್ನು ಕಲೀರಿ. ಬಿ ನೈಸ್ ಟು ಯೋರ್ ಸೆಲ್ಫ್. ನಿಮಗೆ ನೀವು ಒಂದು ಒಳ್ಳೆಯ ಫ್ರೆಂಡ್ ಆಗಿರಿ. ನಿಮ್ಮಲ್ಲಿರುವಂಥ ಸ್ಟ್ರೆಂತ್ ಇರಲಿ, ವೀಕ್ನೆಸ್ ಇರಲಿ, ಅವೆಲ್ಲದರ ಬಗ್ಗೆ ನಿಮಗೆ ಅರಿವಿರಲಿ. ಆ್ಯಂಡ್ ಒಂದು ಒಳ್ಳೆಯ ಫ್ರೆಂಡ್, ನಾವೆಲ್ಲರೂ ಕೂಡ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ನಮ್ಮ ಸೀಕ್ರೆಟ್ಸ್ನ ಯಾಕೆ ಹೇಳ್ಕೊಳ್ತೀವಿ, ಆ ಬೆಸ್ಟ್ ಫ್ರೆಂಡ್ ನಮ್ಮನ್ನು ಜಡ್ಜ್ ಮಾಡಲ್ಲ ಅಂತ ಅಲ್ವಾ. ಸೇಮ್ ವೇ ನೀವು ಕೂಡ ಬಿ ಯುವರ್ ಓನ್ ಬೆಸ್ಟ್ ಫ್ರೆಂಡ್, ಡೋಂಟ್ ಜಡ್ಜ್ ಯುವರ್ ಸೆಲ್ಫ್. ಸೊ ನಿಮ್ಮನ್ನು ನೀವು ಜಡ್ಜ್ ಮಾಡುವಂಥ ಅಗತ್ಯ ಇಲ್ಲ. ಬಿ ನೈಸ್. ಆದಷ್ಟು ನಿಮಗೆ ನೀವು ಒಂದು ರೀತಿ ಒಂದು ಒಳ್ಳೆಯ ಫ್ರೆಂಡ್ ಆಗಿ ಇರಿ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಅಂದರೆ, ನೀವು ಮೊನ್ನೆ ಪರಿಚಯ ಆದಂತಹ ವ್ಯಕ್ತಿಗಳೊಟ್ಟಿಗೆ ಏನು ಹೇಳಬೇಕು, ಏನು ಹೇಳಬಾರ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿ, ಓಕೆನಾ. ಸೊ ರಿಲೇಷನ್ಶಿಪ್ ಅನ್ನೋದು ಟೈಮ್ ತಗೊಳುತ್ತೆ. ತಕ್ಷಣ ಎಲ್ಲನೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಜೊತೆಗಿರುವಂಥ ಅಪ್ಪ ಅಮ್ಮನ್ನು ಕೂಡ ಇಷ್ಟು ವರ್ಷ ಇದ್ರೂ ಕೂಡ, ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ರೂ ಕೂಡ ಕೆಲವೊಂದ್ಸಲ ನಮಗೆ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆ. ಅಂದಮೇಲೆ ಮೊನ್ನೆ ಪರಿಚಯ ಆಗಿರೋ ವ್ಯಕ್ತಿಗಳ ಜೊತೆ ಏನು ಶೇರ್ ಮಾಡಬೇಕು ಎಲ್ಲ ಶೇರ್ ಮಾಡಬೇಡಿ. ಸೊ ಯಾವುದು ಶೇರ್ ಮಾಡಬೇಕು, ನಿಮ್ಮ ಫಿನಾನ್ಷಿಯಲ್ ವಿಷಯ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಇರಬಹುದು, ಬಿ ಅಲರ್ಟ್. ಯು ಡೋಂಟ್ ನೋ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ನಾರ್ಸಿಸಿಸ್ಟ್ ಹೌದಾ ಇಲ್ಲ ಗೊತ್ತಿಲ್ಲ. ಗಿವ್ ಟೈಮ್. ಆ್ಯಂಡ್ ಆಲ್ಸೋ ಇನ್ನೊಂದು ಅಂತ ಅಂದರೆ, ಜಗತ್ತಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ಬರ ಇಲ್ಲ, ಓಕೆನಾ. ಸೊ ಜಗತ್ತು ತುಂಬ ಕೆಟ್ಟ ವ್ಯಕ್ತಿಗಳಿಲ್ಲ, ಒಳ್ಳೆಯವರು ಇದ್ದಾರೆ. ಸಮ್ವೇರ್ ಈ ಥರದ ವ್ಯಕ್ತಿಗಳು ನಮ್ಮ ಲೈಫ್ನಲ್ಲಿ ಯಾಕೆ ಬರ್ತಾರೆ, ನಮಗೆ ಒಂದು ಪಾಠ ಕಲಿಸ್ಲಿಕ್ಕಷ್ಟೇ. ಈ ಥರ ವ್ಯಕ್ತಿಗಳು, ಎಸ್ಪೆಷಲಿ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಬಂದಾದಮೇಲೆ, ಅದರಿಂದ ಹೀಲ್ ಆದಮೇಲೆ ನಾವು ಜಗತ್ತನ್ನು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ನಮ್ಮನ್ನು ನಾವು ಪ್ರೀತಿಸೋ ಅಂಥದ್ದೇ ಬೇರೆನೇ ಲೆವೆಲಲ್ಲಿರುತ್ತೆ. ಸೊ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಏನಿರಲಿಲ್ಲ, ಸೆಲ್ಫ್ ಲವ್ ಇರಲಿಲ್ಲ, ಅವನ್ನೆಲ್ಲ ಕಲಿಸ್ಲಿಕ್ಕೆ, ಇಮೋಷ್ನಲಿ ನಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ದೇವರು ಅಥವಾ ಯೂನಿವರ್ಸ್ ಕಳಿಸಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಅವರಿಂದ ಚೆನ್ನಾಗಿ ಪಾಠ ಕಲಿತು ಮುಂದೆ ಹೋಗ್ತಾ ಇರೋದು. ಜೊತೆಗೆ ಆ ವ್ಯಕ್ತಿಗೆ ತುಂಬ ಹೇಟ್ ಇರಲಿ, ಶಾಪ ಇರಲಿ ಹಾಕೋದು ಬೇಡ. ಬಿಕಾಸ್ ವೆನ್ ವಿ ಹೇಟ್ ಅದರ್ಸ್, ಬೇರೆಯವರಿಗೆ ಹೇಟ್ ಮಾಡಿದಾಗ ಏನಾಗುತ್ತೆ, ಅಗೇನ್ ಅದು ನಮಗೆ ಅಫೆಕ್ಟ್ ಆಗುತ್ತೆ, ಬೇಡ. ಸೊ ಬದಲಾಗಿ ನಾವೇನು ಮಾಡ್ಬೋದು, ಅಂಥ ವ್ಯಕ್ತಿಗಳು, ಅಂಥ ಡಿಫಿಕಲ್ಟ್ ವ್ಯಕ್ತಿಗಳು ನಮ್ಮ ಲೈಫ್ನಲ್ಲಿ ಇದ್ದರೂ ಕೂಡ, ಸೊ ಸ್ಟಾರ್ಟ್ ಪ್ರೇಯಿಂಗ್ ಹೋಪೋನೋಪೋನೋ.
ಈ ಎನರ್ಜಿ ಹೀಲಿಂಗ್ ಪ್ರೇಯರ್ ಏನಿದೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ನೀವು ನಿಮ್ಮ ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್ ಹಿಂಗೆ ಇಟ್ಕೊಂಡು 108 ಆ ವ್ಯಕ್ತಿಗೆ ನೀವು ಪ್ರೇ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಆ ನೆಗೆಟಿವ್ ಬಾಂಡ್ ಏನಿದೆ ಅದು ಕಟ್ ಆಗುತ್ತೆ. ಜೊತೆಗೆ ಸಮ್ವೇರ್ ಈ ನಾರ್ಸಿಸಿಸ್ಟ್ ವ್ಯಕ್ತಿ ಇರ್ತಾರಲ್ಲ, ಸೊ ಅವರು ಕೂಡ ಒಂದು ಪರ್ಸನಾಲಿಟಿ ಡಿಸಾರ್ಡರಿಂದ ಬಳಲ್ತಾ ಇರುವಂಥ ವ್ಯಕ್ತಿಗಳು, ಹೌದಾ? ನೋಡಿದಾಗ ಅವರಿಗೂ ಕೂಡ ಹೀಲಿಂಗ್ ಇರಲಿ ಅಥವಾ ಒಂದು ಚಿಕಿತ್ಸೆಯ ಅಗತ್ಯ ಇರುತ್ತೆ, ಹೌದಾ? ಸೊ ಲೆಟ್ ದೆಮ್, ಅವರಿಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಸೆಂಡ್ ಮಾಡೋಣ. ಗಾಡ್ ಅಥವಾ ಯೂನಿವರ್ಸ್ ಅವರಿಗೂ ಹೆಲ್ಪ್ ಮಾಡಲಿ. ಅವರು ಕೂಡ ಆ ಮೆಂಟಲಿ ಆ ಏನು ಸಂಕೋಲೆಗಳಿದೆ ಅದರಿಂದ ಹೊರಗೆ ಬಂದು ಒಳ್ಳೆಯ ಲೈಫ್ನ ಲೀಡ್ ಮಾಡುವಾಗ ಆಗಲಿ. ಸೊ ಪ್ರೇಯರ್ನ ಸೆಂಡ್ ಮಾಡೋಣ, ಪಾಸಿಟಿವಿಟಿಯನ್ನು ಸೆಂಡ್ ಮಾಡೋಣ. ಸೊ ಇವತ್ತಿನ ಪರ್ಟಿಕ್ಯುಲರ್ ವಿಡಿಯೋ ಏನಿದೆ ಅದನ್ನು ಆದಷ್ಟು ಶೇರ್ ಮಾಡಿ. ಯಾಕೆ ಅಂತ ಅಂದರೆ ನಾರ್ಸಿಸಿಸ್ಟ್ ಅಬ್ಯೂಸ್ ಬಗ್ಗೆ, ಈ ಸೈಕಲಾಜಿಕಲ್ ಅಬ್ಯೂಸ್ ಬಗ್ಗೆ ನಮ್ಮಲ್ಲಿ ಮಾಹಿತಿ ಕಮ್ಮಿ, ಹೌದಾ? ಈ ಅವೇರ್ನೆಸ್ ಎಷ್ಟು ಸ್ಪ್ರೆಡ್ ಆಗುತ್ತೆ, ನಾವು ಕೂಡ ಎಲ್ಲೋ ಒಂದು ಕಡೆ ಒಂದು ನಾರ್ಸಿಸ್ಟಿಕ್ ಅಬ್ಯೂಸಿಂದ ಹೆಂಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟೋ ಜನ ಇದರಿಂದ ಹೊರಗೆ ಬಂದಿರ್ತಾರೆ, ಎಷ್ಟೋ ವರ್ಷ ಆಗಿರುತ್ತೆ, ಆದರೂ ತಮ್ಮನ್ನು ತಾವು ಕ್ವೆಶ್ಚನ್ ಮಾಡ್ತಾ ಇರ್ತಾರೆ, ಹೌದಾ? ಯಾಕೆ ಹಿಂಗಾಯಿತು ಅಂತ. ಅವರಿಗೆ ಈ ವಿಡಿಯೋ ಎಲ್ಲೋ ಆನ್ಸರ್ ಆಗೇ ಸಿಗುತ್ತೆ, ನೋ ಇಟ್ ವಾಸ್ ನಾಟ್ ಯುವರ್ ಫಾಲ್ಟ್ ಅಂತ. ಇನ್ನೊಂದು ಅಂತ ಅಂದರೆ ಎಷ್ಟೋ ಜನ ಈಗ ನಿಮ್ಮ ಸುತ್ತಮುತ್ತ ಏನೋ ರಿಲೇಷನ್ಶಿಪ್ಗೆ ಎಂಟರ್ ಆಗೋರು ಇರ್ತಾರೆ, ಮದುವೆ ಆಗಬೇಕು ಅಂತ ಕಾಯ್ತಾ ಇರ್ತಾರೆ, ಭಾಳ ಆಸೆ ಹೊತ್ಕೊಂಡಿರ್ತಾರೆ. ಮದುವೆ ಅಂತೂ ಆಗಬೇಕು, ನಿಜ, ಒಳ್ಳೆ ರಿಲೇಷನ್ಶಿಪ್ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಜೀವನದಲ್ಲಿ ರೈಟ್ ಪಾರ್ಟ್ನರ್ ಕೂಡ ಇರೋದು ತುಂಬ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಈ ವಿಷಯ ಬಗ್ಗೆ ಎಲ್ಲ ಕೇರ್ಫುಲ್ ಆಗಿದ್ದಾಗ ಒಳ್ಳೆ ಪಾರ್ಟ್ನರ್ನ ಎಚ್ಚರಿಕೆಯಿಂದ ಅಟ್ರಾಕ್ಟ್ ಮಾಡಲಿಕ್ಕೂ ಆಗುತ್ತೆ. ಆ್ಯಂಡ್ ಸೆಲ್ಫ್ ಲವ್ನ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು.